ಅವನ್ನ ಅವ್ರ ಕಾರ್ಯಕರ್ತರ ಹೊಡೆದು ಜೈಲಿಗೆ ಕಳಿಸ್ತಾರೆ. 7 ದಿವಸದಲ್ಲಿ ಕೋರ್ಟಲ್ಲಿ ನಿರ್ಭಯ ಪ್ರಕರಣ ಆಗಿ ಫಸ್ಟ್ ಬಂದಿದ್ದು 7 ದಿವಸದಲ್ಲಿ ಕೋರ್ಟ್ ಬೇಲ್ ಕೊಡುತ್ತೆ. ಆ ಸುಳ್ಳು ಕೇಸು ಕೋರ್ಟ್ ಗೊತ್ತಾಗುತ್ತೆ. ಇನ್ಸ್ಪೆಕ್ಟರ್ ಅವತ್ತೇ ಹೇಳ್ತಾನೆ, ಹೋಗಯ್ಯ ನಾನು ಸೀಟ್ ಕೊಟ್ಟರೆ ಕೆಲಸ ಮಾಡ್ತೀನಿ, ಅದೇನು ಹೇಳಿದ್ರೆ ಕೋರ್ಟ್ಗೆ ಹೇಳು ಅಂತ. ಇವತ್ತು ಅವನ ಬಾಯಲ್ಲಿ ಅದು ಬಂದಿದೆ, ಪೋಸ್ಕೋ ಹಾಕ್ತಾರೆ ಅಂತ. ಇನ್ನೇನಿದೆ ಅವನು ನೋಡಿ ಸರ್, ಅವರೇ ಹೊಡೆಸ್ಕೊಂಡಿರೋದಾರೆ. ಅವನಿಗೆ ಈಗಾಗಲೇ ಅವಮಾನ ಆಗಿದೆ. ಕ್ಷೇತ್ರದಲ್ಲಿ ಬರಲಿಕ್ಕೆ ದಲಿತರು ಒಂದು ಕಡೆ, ಒಕ್ಕಲಿಗರು ಒಂದು ಕಡೆ ಬಿಡ್ತೇ ಇಲ್ಲ, ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಕಡೆ ಬಿಡ್ತೇ ಇಲ್ಲ. ಅವನಿಗೆ ಈ ಅಪಮಾನವನ್ನು ಸರಿಸಬೇಕು, ಅನುಕಂಪ ಕ್ರಿಯೇಟ್ ಮಾಡ್ಕೋಬೇಕು. ಸಮಯ ಕಾಯ್ದಿದ್ದ. ಒಳ್ಳೆ ನಾಯಕರ ಬರ್ಡೇ ಇದೆ ವಾಜಪೇಯಿ ಅವ್ರದ್ದು. ಈ ವಾಜಪೇಯಿ ಅವ್ರ ಟೈಮಲ್ಲಿ ಏನಾದರೂ ಒಂದು ಕ್ರಿಯೇಟ್ ಮಾಡಿಕೊಂಡ್ರೆ ನಾನು ಕ್ಷೇತ್ರದೊಳಗಡೆ ಬರ್ಬೋದು ಅನ್ನೋದು ಉದ್ದೇಶ. ಅದಕ್ಕೆ ಏನು ಮಾಡಿ ಅವ್ರ ಕಾರ್ಯಕರ್ತರ ಕೈಯಲ್ಲಿ ಮಟ್ಟೆ ಓಡಿಸ್ಕೊಂಡು ಈ ಸರ್ಕಸ್ ಎಲ್ಲ ಮಾಡಿಕೊಂಡು ಕ್ಷೇತ್ರದೊಳಗಡೆ ಬರ್ಬೋದು ಅಂದ್ಕೊಂಡಿದ್ದಾನೆ. ನಾವು ನೇರವಾಗಿ ಪೊಲೀಸ್ನವ್ರ ಕೇಸೆಲ್ಲ ಗುಂಡಿಟ್ರು ನಾವು ಅವನ್ನ ಕ್ಷೇತ್ರದೊಳಗಡೆ ಬಂದರೆ ನಾವು ಹೋರಾಟ ಮಾಡೋದು ಸತ್ಯ, ಹೋರಾಟ ಮಾಡೇ ಮಾಡಿ. ಬಿಜೆಪಿ ಹೊಡ್ಸಿರೋದು ಮೇಡಮ್, ನೀವು ಹೇಳೋದು ಸತ್ಯನೇ. ಕಾಂಗ್ರೆಸ್ ಮಟ್ಟೆ ಹೊಡ್ಸಲ್ಲ ಮೇಡಮ್, ಧರಣಿ ಮಾಡ್ತೀವಿ. ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಮುಂದೆ ನಾವು ಸುಮ್ಮನೆ ಇರೋಕ್ಕಾಗ್ತದ? ನಾವು ಕಾನೂನು ರೀತಿ ಹೋರಾಟ ಮಾಡೇ ಮಾಡ್ತೀವಿ. ಅವನು ನಿರಪರಾಧಿ ಅಂತ ಹೇಳಿ ಬರಲಿ, FSL ಮೇಲೆ ಹಾಕ್ಲಿ ಕಂಪ್ಲೇಂಟು, FSL ಸುಳ್ಳು ಇದು ಕೊಟ್ಟಿದ್ದಾರೆ ಅಂತ ಪ್ರೂವ್ ಮಾಡಲಿ, ಅದಕ್ಕೆ ಕೇಸ್ ಬರಲಿ. ನಾನು ವಿಧಾನಸೌಧದಲ್ಲಿ ದೇವಸ್ಥಾನ ಎಲ್ಲ ಧರ್ಮ ಜಾತಿಯನ್ನು ಬಿಟ್ಟು ವಿಧಾನಸೌಧದಲ್ಲಿ ನಾನು ರೇಪ್ ಮಾಡಿಲ್ಲ ಅಂತೇಳಿ ಪ್ರೂವ್ ಮಾಡ್ಕೊಂಬರ್ಲಿ. ಅದ್ರ ಬಗ್ಗೆ ಬಿಜೆಪಿಯವ್ರು ಮಾತಾಡಲಿ. ಅವ್ನು ಮಟ್ಟೆ ಹೊಡ್ಕೊಂಡಿದ್ದ ತಕ್ಷಣ ಎಲ್ಲ ರಾಜ್ಯ ನಾಯಕರು ಬಂದು ಮಾತಾಡ್ತಾರಲ್ಲ, ನಮ್ಗೆ ನೋವಾಗಲ್ಲ. ನಾವು ಸಂತ್ರಸ್ತರಿದ್ದೀವಿ, ನಮಗೆ ನೋವಿದೆ. ಆಲ್ಮೋಸ್ಟ್ ಅವರೆಲ್ಲರೂ ಸಿಡಿಲಿ ಇಟ್ಕೊಂಡಿದ್ದಾರೆ ಅಂತ. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಿದೆ ಅಂತೇಳಿ ನಿಮಗೆ ಒಂದು ಹೆಣ್ಮಗು ಹೇಳಿದ್ದನ್ನು ನಾವು ಕೇಳಿದ್ವಿ. ಇನ್ನು ಪಾಪ HIV ಏಡ್ಸ್ ಇಂಜೆಕ್ಷನ್ ಕೊಡ್ತಾರೆ ಅಂತೇಳಿ ಭಯ. ಒಂದು ಕಡೆ ಏಡ್ಸ್ ಇಂಜೆಕ್ಷನ್ ಭಯ, ಇನ್ನೊಂದಷ್ಟು ಜನ ಸಿಡಿ ಇಟ್ಕೊಂಡವ್ರೆ ಅಂತ. ನಾನೇ ಹೇಳಿದ್ದು, ನನಗೆ ಅಶೋಕಣ್ಣವ್ರ ಮನೇಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವ್ರ ಮಗಂದು ನೋಡ್ತೀಯ ಅಂತ ಹೇಳಿ ಇಟ್ಕೊಂಡು ಬಂದ. ಬೇಡ ಅದತ್ತು ಅಸಹ್ಯ ಎಂತ ಬೇಕು ನೋಡಿದ್ರೆ ಇದೊಂದು ಚೂರು ನೋಡ್ಬಿಡು, ಇವ್ರದ್ದೊಂದು ಚೂರು ನೋಡು ಅಂತ. ದರಿದ್ರ ನಮ್ಗೆ ಬೇಡಣ್ಣ ಅಂತ ಹೇಳಿ ಬಂದ್ವಿ. ಎಲ್ರದ್ದು ಇದೆ ಅಂತ ಹೇಳಿಲ್ಲ, ನಾನು 4-5 ಜನ ಹೆಸರಂತೂ ಹೇಳಿದ್ದಾನೆ. ಅಶೋಕಣ್ಣವ್ರ ಮನೇಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ನೇರವಾಗಿ ಹೇಳಿದ್ದಾನೆ. ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಅವತ್ತು ನೇರವಾಗಿ ಹೇಳಿದ್ದಾನೆ. ನಮ್ಮ ರಾಮಚಂದ್ರ, ನಮ್ಮ JDS ಕ್ಯಾಂಡಿಡೇಟ್ ಅವ್ರ ಹೆಸರು ಹೇಳಿ ಅವ್ರು ವಿಡಿಯೋ ತೆಗ್ದಿದ್ದಾನೆ. ಒಂದಷ್ಟು ವಾಯ್ಸ್ ಕೇಳಿಸುತ್ತೆ. ನಾನು ದರಿದ್ರ ನಾನು ಕೇಳಲ್ಲ ಅಂದೆ, ಕಟ್ ಮಾಡ್ದ. ಆಮೇಲೆ ನಮ್ಮ ಮಾಜಿ ಒಬ್ರು ಮೇಯರು ಹೆಣ್ಸುಮಿ ಅಂತ ಅವ್ರು ತೆಗ್ದ, ಅವ್ರನ್ನ ಕರೆದು ಪೆರೇಡ್ ಮಾಡಿಸ್ದ. ಅಶೋಕಣ್ಣ ಮನೇಲಿ ಬೈಯಲತ್ತನಲ್ಲಿ ನಮಗೂ ಅವ್ರಿಗೂ ಜಗಳ ಆಗುತ್ತೆ, ಆ ಸಂದರ್ಭದಲ್ಲಿ ಮಾಡಿದ್ದು. ಅದಾದ್ಮೇಲೆ ಹೆಣ್ಮಗು ಹೇಳಿದೆ, ನನಗೆ ರಕ್ಷಣೆ ಕೊಟ್ರೆ ಹೇಳಿದ್ರೆ ನಮ್ಮ ನೋಡ್ಸಕ್ ಬಂದ ಅಂತ ಹೇಳಿದೆ. ನಾನು ನೋಡ್ಲಿಲ್ಲ, ತಗದ್ ತೋರ್ಸಕ್ ಬಂದ ದರಿದ್ರ ನಾನು ನೋಡಲ್ಲಪ್ಪ ಇಂಥವೆಲ್ಲ ಅಂತ ಹೇಳಿದೆ. ಅವತ್ತು ಗಲಾಟೆ ಆಗಿತ್ತು. ಅಶೋಕಣ್ಣವರು ಸಾಕ್ಷಿ, ದಾಸರಳ್ಳಿ ಮುನ್ರಾಜಣ್ಣ, ಅವತ್ತು ಮಾಜಿ MLA ಲಕ್ಷ್ಮೀಕಾಂತ್ ರೆಡ್ಡಿ, ಸಿದ್ದೇಗೌಡರು, ಇಷ್ಟು ಜನ ಇದ್ವಿ. ನಮ್ಮನ್ನು ಸೈಡ್ ಕರ್ಕೊಂಡೋಗಿ ಕುಣಿಸಿ ಪೆರೇಡ್ ಮಾಡಿಸ್ತಾ ಮಾಜಿ ಮೇಯರ್ನ ಇತ್ತ 4 ಸರಿ ಕೆಳಗಡೆ ಕೂರಿಸ್ತಾ ನೆಲದಲ್ಲಿ. ನಾವಿಬ್ರು ಚೇರ್ ಕುಂತಿದ್ರೆ ಏನಿಲ್ಲ, ಯಾಕೆ ಕೂತ್ಕೋತಾರೆ? ನಾನು ಕಣ್ಣು ಮುಂದೆ ನಡೆದಿರೋದು ನಾನು ಹೇಳ್ತೀನಿ. ನಮಗೆ ಒಂದಷ್ಟು ಜನಕ್ಕೆ ಬಾಂಬೆ ಬಾಯ್ಸ್ಗೆ ನಾನು ಕೋರ್ಟಲ್ಲಿ ಸ್ಟೇ ತಗೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ನಾನು ತಗೊಟ್ಟಿದ್ದು ಅವರೆಲ್ಲ ಹೆಂಗಿದೆ ಗೊತ್ತಾ ಅಂತಾನೆ. ಯಾಕೆ ತನಿಖೆ ಮಾಡಲಿಲ್ಲ ಮಾಜಿ ಮುಖ್ಯಮಂತ್ರಿಗಳದು? SIT ಕೊಡ್ಬೇಕಿತ್ತಲ್ಲ. ಹೆಣ್ಣೋಗು ಹೇಳ್ತಲ್ಲ, ನನ್ನ ರಕ್ಷಣೆ ಕೊಟ್ಟರೆ ನಾನು ಬಿಡುಗಡೆ ಮಾಡ್ತೀನಿ, ನಾನು ಸತ್ಯ ಹೇಳ್ತೀನಿ ಅಂತ, ನಾನು ಬ್ರೈನ್ ಮ್ಯಾಪಿಂಗು ರೆಡಿ ಇದ್ದೀನಿ ಅಂತೇಳಿ. ಅವನನ್ನು ಏನಾದರೂ ತೊಂದರೆ ಕೊಟ್ಟರೆ ತುಂಬ ಜನದ ಆಚೆ ಬರುತ್ತೆ. ನಮ್ಮ ಬೈಕ್ಕೆ ಅವನ ಪರವಾಗಿ ನಿಲ್ತಿದ್ದಾರೆ.